ಇದು ಬೆಂಗಳೂರಿಗೆ ಸನಿಹದ ಮಾಗಡಿಗೆ ಸಾಗುವ ಹಾದಿ. ನಗರದಿಂದ 50 ಕಿಲೋಮೀಟರ್ ದೂರದ ದಾರಿ. ರಾಷ್ಟ್ರೀಯ ಹೆದ್ದಾರಿ 48ರ ಮೂಲಕ ಮತ್ತು ತಿಪ್ಪಗೊಂಡನಹಳ್ಳಿಯ ರಮಣೀಯ ಪರಿಸರದ ಮಾರ್ಗದಲ್ಲಿ ಮುನ್ನಡೆದರೆ ನೋಡಸಿಗುವುದೇ ಮಾಗಡಿ ಎನ್ನುವ ಪುಟ್ಟ ಪಟ್ಟಣ. ಬೆಂಗಳೂರೆನ್ನುವ ಸಿಲಿಕಾನ್ ಸಿಟಿಯ ಸನಿಹದಲ್ಲಿಯೇ ಮಾಗಡಿ ಊರಿದ್ದರೂ ಅದು ಇಂದಿಗೂ ಗ್ರಾಮೀಣ ಪರಿಸರದ ಹಿನ್ನೋಟವನ್ನು ಉಳಿಸಿಕೊಂಡ ಊರು. ನಗರೀಕರಣದ ಗಾಳಿ ನಿಧಾನಗತಿಯಲ್ಲಿ ಬೀಸಿದೆಯಷ್ಟೇ. ಕೃಷಿಯನ್ನೇ ಅವಲಂಬಿಸಿದ ರೈತಾಪಿ ವರ್ಗ, ಕಿರಿದಾದ ರಸ್ತೆಗಳಲ್ಲಿ ಆಗೊಮ್ಮೆ ಈಗೊಮ್ಮೆ ಓಡಾಡುವ ವಾಹನ ಸಂಚಾರ. ಇಂತಹ ಗ್ರಾಮೀಣ ಸೊಗಡಿನ ಹಸಿರ ನೆಲದಲ್ಲಿ ಮಾಗಡಿಗೆ 4-5 ಕಿಲೋಮೀಟರ್ ದೂರದ ಗುಡೇಮಾರನಹಳ್ಳಿ ರಸ್ತೆಯಲ್ಲಿ ಸಾಗಿದಾಗ ಕಾಣಿಸುವುದೇ ತೊರೆಪಾಳ್ಯ ಎನ್ನುವ ಪುಟ್ಟ ಹಳ್ಳಿ. ಭರತ ಖಂಡದ ಲಕ್ಷ ಲಕ್ಷ ಗ್ರಾಮ ಸಮೂಹಗಳಲ್ಲಿ ಒಂದಾಗಿರುವ ತೊರೆಪಾಳ್ಯಕ್ಕೆ ಇಂದು ವಿಶಿಷ್ಟ ಸ್ಥಾನವೊಂದು ಪ್ರಾಪ್ತಿಯಾಗಿದೆ. ನಾಡಿನ ಶೈಕ್ಷಣಿಕ ರಂಗದ ಮೌನ ಕ್ರಾಂತಿಯ ವಿನೂತನ ಪ್ರಯೋಗಾಲಯವಾಗಿ ತೊರೆಹಳ್ಳಿ ದೇಶದಲ್ಲಿಂದು ಗಮನ ಸೆಳೆದಿದೆ. ಇಂದು ತೊರೆಪಾಳ್ಯವೆಂದರೆ ನೆನಪಾಗುವುದು ಇಲ್ಲಿಯ ಪಿರಮಿಡ್ ಶಾಲೆಯ ವಿಸ್ಮಯ ನೋಟ. ಶೈಕ್ಷಣಿಕ ರಂಗದಲ್ಲಿ ಪುಟ್ಟ ಬದಲಾವಣೆಯ ಗಾಳಿ, ಹೊಸತನದ ಅಲೆ, ಗ್ರಾಮೀಣ ವಿದ್ಯಾರ್ಥಿಗಳ ಉನ್ನತಿಗೆ ಹುಟ್ಟಿಕೊಂಡ ಸಹೃದಯಿ ಸಮೂಹದ ಸದ್ದಿಲ್ಲದ ನಡೆಯೇ ಇಲ್ಲಿಯ ಪಿರಮಿಡ್ ಶಾಲೆಗಳು. ತೊರೆಯೊಂದು ಹಾದಿಗುಂಟ ಸಾಗುವ ಕಾರಣದಿಂದಾಗಿಯೇ ಈ ಕುಗ್ರಾಮಕ್ಕೆ ತೊರೆಪಾಳ್ಯ ಎನ್ನುವ ಹೆಸರು ಬಂದಿದ್ದಿರಬೇಕು. ಈ ಗ್ರಾಮದ ಬದುಕಿನ ಬವಣೆ ಗಮನಿಸಿಯೇ ಇಲ್ಲೊಂದು ಸರ್ವಸಜ್ಜಿತ ಶೈಕ್ಷಣಿಕ ಪರಿಸರ ಮೂಡಿಬರಲು ಜನ್ಮ ತಳೆದ ಸಂಸ್ಥೆ ಪಾರಂಗ ಟ್ರಸ್ಟ್. ಪಾರಂಗ ಟ್ರಸ್ಟ್ ತೊರೆಪಾಳ್ಯದ ಸರ್ವತೋಮುಖ ಅಭ್ಯುದಯಕ್ಕೆ ಟೊಂಕ ಕಟ್ಟಿ ನಿಂತಿದೆ. ಸಾಮಾನ್ಯವಾಗಿ ಪಿರಮಿಡ್ಡುಗಳ ಕಲ್ಪನೆ ಬಂದಾಗ ಪ್ರಾಚೀನ ಇತಿಹಾಸ ನೆನಪಾಗುವುದು ಸಹಜ. ಪಿರಮಿಡ್ಗಳೆಂದರೆ ಒಂದರ್ಥದಲ್ಲಿ ಧ್ಯಾನ, ಮೌನಗಳ ಸಂಕೇತ. ಇದೇ ಅರ್ಥವನ್ನು ಮಕ್ಕಳ ವಿದ್ಯಾಭ್ಯಾಸದ ಕ್ರಮದಲ್ಲಿಯೂ ಅಳವಡಿಸಿಕೊಳ್ಳುವ ಉದ್ದೇಶದಿಂದ ಇಲ್ಲಿರುವ ಪಿರಮಿಡ್ ಮಾದರಿಯ ಶಾಲೆಗಳನ್ನು ರೂಪಿಸಲಾಗಿದೆ. ನಗರ ಪ್ರದೇಶದ ಜನಸಮುದಾಯ ಹೈಟೆಕ್ ವಿದ್ಯಾಲಯ, ವಸತಿ ಶಾಲೆಗಳ ಕಡೆಗೆ ದೃಷ್ಟಿ ಹಾಯಿಸಿದರೆ, ಗ್ರಾಮೀಣ ಪ್ರದೇಶಗಳ ಚಿಣ್ಣರು ಉತ್ತಮ ಶೈಕ್ಷಣಿಕ ವ್ಯವಸ್ಥೆಯಿಂದ ವಂಚಿತರಾಗಬೇಕೇ ಎನ್ನುವ ಪ್ರಶ್ನೆಯೊಂದು ಉದ್ಭವಿಸುವುದು ಸಹಜ. ಹೀಗೆ ಅಸಮಾನತೆಗಳ ಸರಮಾಲೆಗಳ ನಡುವೆ ಉತ್ತಮ ಶಿಕ್ಷಣದ ಕನಸು ಕೈಗೂಡಿಸುವ ಸ್ತುತ್ಯ ಪ್ರಯತ್ನ ಪ್ರಯೋಗಗಳೇ ಪಾರಂಗ ಪ್ರಾಯೋಜಿಸಿದ ಪಿರಮಿಡ್ ಶಾಲೆಗಳು. ಪಾರಂಗ ಟ್ರಸ್ಟ್ನ ವಿಸ್ತೃತ ರೂಪ ಶ್ರೀಮತಿ ಪಾರ್ವತಮ್ಮ ರಂಗನಾಥರಾವ್ ಟ್ರಸ್ಟ್. ಇದು ಈ ದೇಶ ಕಂಡ ಮೇಧಾವಿ ನಿವೃತ್ತ ವಿಜ್ಞಾನಿಯೊಬ್ಬರ ಕನಸಿನ ಕೂಸು. ಅವರ ಬದುಕಿನ ಸರ್ವಸ್ವವೆಲ್ಲವನ್ನೂ ಹುಟ್ಟಿ ಬೆಳೆದ ಹಳ್ಳಿಗಾಗಿ ಧಾರೆ ಎರೆದ ಸೇವಾಗಾಥೆ. ಸತತ 33 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಏರಿದ್ದು ಎನ್ಎಎಲ್ನ ಉಪನಿರ್ದೇಶಕರ ಹುದ್ದೆಗೆ. ಇಂದು ಭಾರತದ ಬಾಹ್ಯಾಕಾಶ ವಿಜ್ಞಾನದ ಪ್ರಗತಿಗೆ ಜಗತ್ತೇ ವಿಸ್ಮಯಗೊಂಡಿದೆ. 70ರ ದಶಕದಲ್ಲಿ ಆರ್ಯಭಟ ಎನ್ನುವ ಚೊಚ್ಚಲ ಉಪಗ್ರಹ ನಭೋಮಂಡಲಕ್ಕೆ ಚಿಮ್ಮಿದಾಗ ದೇಶಕ್ಕೆ ಹೆಮ್ಮೆಯ ಕ್ಷಣ. ಅಂದು ಇಂತಹ ಉಪಗ್ರಹಗಳು ಬೆಂಗಳೂರಿನ ವೈಮಾಂತರಿಕ್ಷ ಪ್ರಯೋಗಾಲಯಗಳಲ್ಲಿ ರೂಪುಗೊಳ್ಳುತ್ತಿದ್ದಾಗ ಅಂದಿನ ಅನೇಕ ಯೋಜನೆಗಳಲ್ಲಿ ಭಾಗಿಯಾದವರು ರಾಮಮೂರ್ತಿ. ಸರಳ ಜೀವಿ, ಸ್ನೇಹಮಯೀ ವ್ಯಕ್ತಿತ್ವದ ರಾಮಮೂರ್ತಿ ಉನ್ನತ ಹುದ್ದೆ ಅಲಂಕರಿಸಿದರು. ಸೇವಾವಧಿಯಲ್ಲಿ ನಿವೃತ್ತಿಯ ನಂತರವೂ ವಿದೇಶಿ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ ದುಡಿಯುವ ಆಹ್ವಾನ ಅವಕಾಶ ಒದಗಿ ಬಂದಿತ್ತು. ಆದರೇನಂತೆ, ಈ ಮೇಧಾವಿ ಕಂಡ ಕನಸುಗಳೇ ಬೇರೆ. ವೃತ್ತಿಯಿಂದ ಸ್ವಯಂ ನಿವೃತ್ತಿ ಪಡೆದ ರಾಮಮೂರ್ತಿ ಮರಳಿ ಮಣ್ಣಿಗೆ ಎನ್ನುವ ಹಾಗೆ ಮುಖ ಮಾಡಿದ್ದು ತೊರೆಪಾಳ್ಯದತ್ತ. ತಮ್ಮ ಹುಟ್ಟೂರಿನ ಸಮಗ್ರ ಅಭಿವೃದ್ಧಿಗೆ ಹೊಸತೊಂದು ವ್ಯಾಖ್ಯೆ ಬರೆದರು. ಪ್ರಾಥಮಿಕ ಶಿಕ್ಷಣಕ್ಕೂ ದೂರ ದೂರುಗಳಿಗೆ ಹೋಗಬೇಕಿದ್ದ ಗ್ರಾಮದ ಮಕ್ಕಳ ಪರಿಸ್ಥಿತಿ ಕಂಡ ದುರ್ಭರ ಕ್ಷಣಗಳಲ್ಲಿಯೇ ಮೂಡಿಬಂತು ಪಾರಂಗ ಶಾಲೆಯ ಸಂಕಲ್ಪ. ಆರಂಭದಲ್ಲಿ ಪುಟ್ಟದೊಂದು ಕೋಣೆಯಲ್ಲಿ ಪಾರಂಗದ ವಿದ್ಯಾದಾನದ ಕೈಂಕರ್ಯ ಆರಂಭ. ತೊರೆಪಾಳ್ಯದಲ್ಲಿ ಹಿರಿಯರ ಆಸ್ತಿಯಾಗಿದ್ದ ಕೃಷಿ ಭೂಮಿ ಮತ್ತು ತೋಟವಿತ್ತು. 5-6 ಎಕರೆಯಷ್ಟಿದ್ದ ಕೃಷಿ ಭೂಮಿಯೇ ಇಂದು ಪಾರಂಗ ಶಾಲೆಯ ವಿಶಾಲ ಕ್ಯಾಂಪಸ್. ತುಂಬು ಕುಟುಂಬದಿಂದ ಬಂದ ರಾಮಮೂರ್ತಿ ಪಾರಂಗ ಟ್ರಸ್ಟ್ನಲ್ಲಿ ಕುಟುಂಬ ಸದಸ್ಯರನ್ನೂ ಸಮಾನ ಮನಸ್ಕ ಆತ್ಮೀಯರನ್ನೂ ಈ ಸೇವಾ ಕೈಂಕರ್ಯಕ್ಕೆ ಪ್ರೇರೇಪಿಸಿದರು.
ಇಂದು ಪಾರಂಗ ಶಾಲೆ ವಿನೂತನ ಮಾದರಿಯಲ್ಲಿ ಬೆಳೆದಿದೆ, ಬೆಳವಣಿಗೆಯ ಹಾದಿಯಲ್ಲಿದೆ. ಮೊದಲಿಗೆ 2 ಪುಟ್ಟ ಕೋಣೆಗಳಿಂದ ಆರಂಭವಾದ ಈ ಸರಸ್ವತಿ ದೇಗುಲ ಹಾಲಿ 5 ಪಿರಮಿಡ್ ಕಟ್ಟೋಣಗಳ ತನಕ ಬೆಳೆದು ನಿಂತಿದೆ. ಇನ್ನ5 ಪಿರಮಿಡ್ಡುಗಳ ಯೋಜನೆ ರೂಪುಗೊಂಡಿದೆ. ಈ ಬೆಳವಣಿಗೆ ಸಾಕಾರಗೊಂಡದ್ದು ದಾನಿಗಳ ಧಾರಾಳ ನೆರವಿನಿಂದ. ಹನಿ ಹನಿಗೂಡಿದರೆ ಹಳ್ಳ ಎನ್ನುವ ನುಡಿಗಟ್ಟಿನಲ್ಲಿ ನಂಬಿಕೆಯಿಟ್ಟಿರುವ ರಾಮಮೂರ್ತಿ ಚಿಕ್ಕ ಪುಟ್ಟ ನೆರವನ್ನು ಶಾಲೆಯ ಒಳಿತಿಗಾಗಿ ಪ್ರಾಯೋಜಿಸಿದರು. ಪಾರಂಗ ಪಿರಮಿಡ್ ಶಾಲೆಯ ಕ್ಯಾಂಪಸ್ನಲ್ಲಿ ನರ್ಸರಿ, ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ಕಲಿಕಾ ವ್ಯವಸ್ಥೆಯಿದೆ. ಇಲ್ಲಿದೆ ನಿಸ್ವಾರ್ಥ, ಅಪ್ಪಟ ವಿದ್ಯಾದಾನದ ಚಳವಳಿ, ಅಚ್ಚ ಕನ್ನಡದಲ್ಲಿ ಬೋಧನೆ, ಉಚಿತ ವಿದ್ಯಾಭ್ಯಾಸ, ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ. ಕೃಷಿಯನ್ನೇ ನಂಬಿ ಕುಳಿತ 100 ರೈತ ಕುಟುಂಬಗಳ ಬಡ ವಿದ್ಯಾರ್ಥಿಗಳಿಗೆ ಈ ಶಾಲೆ ವರದಾನ. ಶಿಕ್ಷಣದಲ್ಲಿ ಗುಣಮಟ್ಟ ಸಾಧನೆ, ಫಲಿತಾಂಶದಲ್ಲಿ ಪ್ರಗತಿ ರಾಮಮೂರ್ತಿಯವರ ಉತ್ಸಾಹಕ್ಕೆ ಇನ್ನಷ್ಟು ರೆಕ್ಕೆಪುಕ್ಕ ಮೂಡಿಸಿದೆ. ಇನ್ನು ಇಲ್ಲಿಯ ಬೋಧನಾ ಕ್ರಮವೂ ವಿಭಿನ್ನ. ಸೇವಾ ಮನೋಭಾವವನ್ನೇ ಮುಖ್ಯವಾಗಿಸಿಕೊಂಡ ಶಿಕ್ಷಕ ವರ್ಗ ವಿದ್ಯಾಭ್ಯಾಸದ ಜೊತೆಗೆ ಆಟೋಟ, ದೇಶಭಕ್ತಿ, ಇತಿಹಾಸ, ಸಂಸ್ಕೃತಿಯ ಪರಿಚಯ, ಕಂಪ್ಯೂಟರ್ ಶಿಕ್ಷಣ, ಆಧುನಿಕ ಮತ್ತು ಪಾರಂಪರಿಕ ಕೃಷಿ ವಿಧಾನ, ಪರಿಸರ, ಜಲ ಸಂರಕ್ಷಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆಯ ವ್ಯವಸ್ಥೆ ಇಲ್ಲಿದೆ. ಇದೆಲ್ಲ ಸೇವಾಗಾಥೆಯ ಯಶಸ್ಸಿನ ಹಿಂದೆ 10 ಹೃದಯವಂತರ ಹೃದಯಗಳು ಮಿಡಿದಿವೆ. ಈ ಬೃಹತ್ ಕಾರ್ಯ ನಿಜಕ್ಕೂ ಒಂದು ಸೇವಾ ಮನೋಭಾವ ತಂಡದ ಸತ್ಕಾರ್ಯ. ಇದರ ಹಿಂದೆ ನಿಂತ ಮಹನೀಯರ ಪೈಕಿ ಜಯನಗರದ ಆಶ್ರಯ ಹಸ್ತ ಟ್ರಸ್ಟ್ನ ರೂವಾರಿಗಳಾದ ಡಾಕ್ಟರ್ ಕೆ ದಿನೇಶ್, ಶ್ರೀಮತಿ ಆಶಾ, ಗುರುರಾಜ್, ಪಟೇಲ್ ಕುಟುಂಬ, ಎಂಆರ್ ರಾಮರಾವ್, ಶ್ರೀನಿವಾಸಯ್ಯ, ಡಾಕ್ಟರ್ ಮಹದೇವಯ್ಯ, ಡಾಕ್ಟರ್ ರಂಗನಾಥ್ ಮೊದಲಾದವರಿದ್ದಾರೆ. ಬೆಂಗಳೂರಿನ ಬಿಸಿಸಿಎಸ್, ಮೈತ್ರಿ ಗೃಹಿಣಿಯರ ಸಂಘ, ಬೆಂಗಳೂರು ನಾರ್ತ್ ಲೇಡೀಸ್ ಸರ್ಕಲ್, ರೌಂಡ್ ಟೇಬಲ್ ಚೆನ್ನೈ ಮುಂತಾದ ಸಂಘ ಸಂಸ್ಥೆಗಳು ಪಿರಮಿಡ್ ನಿರ್ಮಾಣದಲ್ಲಿ ಮುಂದೆ ಬಂದವು. ಪಿರಮಿಡ್ ಶಾಲೆಗಳ ಕಲ್ಪನೆ ಕೇವಲ ರಾಜ್ಯ, ದೇಶ ಮಾತ್ರವಲ್ಲ, ಬಹುಶಃ ಇದು ಜಗತ್ತಿನಲ್ಲಿಯೇ ಪ್ರಥಮ ಎನ್ನಬಹುದು. ನೈಸರ್ಗಿಕ ಗಾಳಿ ಬೆಳಕಿನ ಅನುಕೂಲತೆ ಉಳ್ಳ ಈ ಕಟ್ಟಡಗಳು ವಾತಾನುಕೂಲಿ ಪರಿಸರ ಮೂಡಿಸಿದೆ. ವಿದ್ಯಾರ್ಥಿಗಳು ಕುಳಿತು ಕಲಿಯುವ ಸನಿಹದಲ್ಲಿಯೇ ಅರಳಿ ನಿಂತ ಗಿಡಗಳ ಕಲರವ ಇಲ್ಲಿದೆ. ಸುಮಾರು 20 ಚದರಡಿ ವಿಸ್ತಾರದ ಮತ್ತು ಅಷ್ಟೇ ಎತ್ತರದಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಹೆಂಚಿನ ಹೊದಿಕೆಯ ಪಿರಮಿಡ್ ಕಟ್ಟಡಗಳ ಪರಿಸರ ಸ್ನೇಹಿ, ಪರಿಸರ ಉಳಿಸಿ ಘೋಷಣೆಯ ನೋಟ ಇಲ್ಲಿ ನಿತ್ಯ ದೃಶ್ಯ. ಇಂತಹ ನೂತನ ಶೈಲಿಯ ವಿಶಿಷ್ಟ ಪಿರಮಿಡ್ಡುಗಳ ನಿರ್ಮಾಣಕ್ಕೆ ಏನಿಲ್ಲವೆಂದರೂ ತಲಾ 3-4 ಲಕ್ಷಗಳ ವೆಚ್ಚ ಅನಿವಾರ್ಯ. ಕೇವಲ ವಿದ್ಯಾಭ್ಯಾಸವಷ್ಟೇ ಮುಖ್ಯವಲ್ಲ, ಸುಸಜ್ಜಿತ ಗ್ರಂಥಾಲಯ, ವಿದ್ಯಾರ್ಥಿ ನಿಲಯ, ಆಸ್ಪತ್ರೆ ಎಲ್ಲವೂ ಪಾರಂಗ ಕಾಣುತ್ತಿರುವ ಕನಸು. ಅಷ್ಟೇ ಅಲ್ಲ, ಪಾರಂಗ ಚಾರಿಟಬಲ್ ಟ್ರಸ್ಟ್ ತನ್ನ ವಿವಿಧ ಯೋಜನೆಗಳ ಅನ್ವಯ ಅಬಾಲವೃದ್ಧರಾದಿಯಾಗಿ ಸಕಲರಿಗೂ ಅನುಕೂಲವಾಗುವ ಹಾಗೆ 10 ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಪಾರಂಗ ಅಭಯಧಾಮ, ಪಾರಂಗ ಆಶ್ರಯಧಾಮ, ಪಾರಂಗ ರಕ್ತನಿಧಿ, ಪಾರಂಗ ನೇತ್ರನಿಧಿ, ಪಾರಂಗ ಸುಶ್ರುತ ಕೇಂದ್ರ, ಪಾರಂಗ ಜೀವಪ್ರಿಯ, ಪಾರಂಗ ಸಸ್ಯಕಾಶಿ, ಪಾರಂಗ ಕೃಪಾ, ಪಾರಂಗ ವಯಸ್ಕ ವಿದ್ಯಾಪ್ರಭ, ಪಾರಂಗ ವೃತ್ತಿ ವಿಕಾಸ ಕೇಂದ್ರ ಇತ್ಯಾದಿ 10 ಹಲವು ಕ್ರಮೇಣ ಅನುಷ್ಠಾನಕ್ಕೆ ಬರಲಿದೆ. ಪಾರಂಗದ ಆ ದೂರದರ್ಶಿತ್ವದ ಹಾದಿಯಲ್ಲಿ ಸತತವಾಗಿ ತೊಡಗಿಸಿಕೊಳ್ಳುವ ಕನಸು ಶ್ರೀನಿವಾಸಯ್ಯ, ಪ್ರಕಾಶ್, ಶ್ರೀಮತಿ ಎಂಆರ್ ಛಾಯಾ, ಲಕ್ಷ್ಮಣ್, ವೆಂಕಟರಾಮ್, ಶ್ರೀಮತಿ ಉಮಾ ಅವರದು. ಕೇವಲ 4 ವರ್ಷಗಳಲ್ಲಿ ಇಟ್ಟ ಹೆಜ್ಜೆಗಳು ಅಲ್ಲದೇ ಇರಬಹುದು, ಆದರೆ ಕ್ರಮಿಸಬೇಕಾದ ಹಾದಿ ಬಲು ದೀರ್ಘವಿದೆ. ಪಾರಂಗದ ಹಾದಿಯಲ್ಲಿ ಹೆಜ್ಜೆ ಹಾಕ ಬಯಸುವ ಸಹೃದಯರಿಗೆ ಪಾರಂಗ ಕ್ಷೇತ್ರದ ಬಾಗಿಲು ಸದಾ ತೆರೆದ ಮನೆ. ನೀವೂ ಬನ್ನಿ ನಮ್ಮೊಂದಿಗೆ, ನಿಮ್ಮವರನ್ನು ಕರೆತನ್ನಿ ನಿಮ್ಮೊಂದಿಗೆ. ನಮ್ಮ ವಿಳಾಸ: ಇಮೇಲ್ parangacharity@yahoo.co.in, ಆಡಳಿತ ಕಚೇರಿ, ನಂಬರ್ 186, 5ನೇ ಕ್ರಾಸ್, GKW ಲೇಔಟ್, ವಿಜಯನಗರ, ಬೆಂಗಳೂರು 560040. ದೂರವಾಣಿ ಸಂಖ್ಯೆ
080-233-55826. ನೋಂದಣಿ ಕಚೇರಿ ತೊರೆಪಾಳ್ಯ, ಬೆಳಗುಂಬ ಅಂಚೆ, ಮಾಗಡಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 562720. ದೂರವಾಣಿ 770